ಶ್ರೀ ಗುರುಭ್ಯೋ ನಮಃ. ಕರುಣಾಸಂಧಿಯಲ್ಲಿ ಮುಂದಿನ ಪದ್ಯ ಈ ರೀತಿಯಾಗಿದೆ. ಬಾಲಕನ ಕಲಭಾಷೆ ಜನನಿಯೂ ಕೇಳಿ ಸುಖ ಪಡುವಂತೆ, ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು, ತಾಳದನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು, ಕುರುಪನ ಮಾನವನೇ ಕೊಂಡ, ಕುರುಪನ ಮಾನವನೇ ಕೊಂಡ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ, ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು, ಕುರುಪನ ಮಾನವನೇ ಕೊಂಡ ಅಂತ ಬಿಡಿಸ್ಕೊಳ್ಬೇಕು. ಬಾಲಕನ ಕಲಭಾಷೆ ಜನನಿಯೂ ಕೇಳಿ ಸುಖ ಪಡುವಂತೆ. ಒಂದು ಪುಟ್ಟ ಮಗು ತಾನು 2 ವರ್ಷ 3 ವರ್ಷ ಆಗ್ತಿರ್ಲಿಕ್ಕೇನೆ ತೊದಲ್ ನುಡಿಗಳನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವಾಗ ಅದು ಮುದ್ದು ಮುದ್ದಾಗಿ ಮಾತಾಡಕ್ಕೆ ಪ್ರಾರಂಭ ಮಾಡುತ್ತೆ, ಕಲಭಾಷೆ ಅಂತಂದ್ರೆ ಅಸ್ಪಷ್ಟವಾಗಿರ್ತಕ್ಕಂತಹ ಮಾತುಗಳು, ಸ್ಪಷ್ಟತೆ ಇನ್ನು ಬಂದಿರೋದಿಲ್ಲ ಮಗುಗೆ, ಅಸ್ಪಷ್ಟವಾಗಿ ಮಾತಾಡ್ತಾ ಇರುತ್ತೆ. ಅಂದ್ರೆ ತುಂಬಾ ಮುದ್ದು ಮುದ್ದಾಗಿ ತೊದಲ್ ನುಡಿಗಳನ್ನ ಆಡ್ತಾ ಇರುತ್ತೆ. ಅದನ್ನ ಕೇಳಿದಾಗ ತಾಯಿಗೆ ತುಂಬಾ ಸಂತೋಷ ಆಗತ್ತೆ. ಜನನಿಯು ಕೇಳಿ ಸುಖ ಪಡುವಂತೆ, ತಾಯಿ ತುಂಬಾ ಸಂತೋಷ ಪಡ್ತಾಳೆ. ನನ್ನ ಮಗುಗೆ ಮಾತು ಬರ್ತಾ ಇದೆಯಲ್ಲ, ಮಾತಾಡ್ತಾ ಇದೆಯಲ್ಲ. ಅಸ್ಪಷ್ಟವಾಗಿ ಮಾತಾಡಿದ್ರು ಕೂಡ ತಾಯಿ ಏನೋ ಒಂದು ರೀತಿಯಾದಂತಹ ಸಂತೋಷ. ಆ ರೀತಿಯಾಗಿ ಪರಮಾತ್ಮ ಲಕುಮೀಲೋಲ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ತಾಯಿಯಂತೆ ಇದ್ದಾನೆ. ಅವನ ಭಕ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಅವನಿಗೆ ಮಕ್ಕಳಂತೆ. ಏಕೆಂದ್ರೆ ಅವನೇ ಸೃಷ್ಟಿಗೆ ತಂದಿರೋದ್ರಿಂದ ಎಲ್ಲ ಜೀವರಾಶಿಗಳನ್ನು ಅವನೇ ತಾಯಿ. ಮತ್ತೆ ಭಕ್ತರೆಲ್ಲ ಅವನ ಮಕ್ಕಳಂತೆ ಇದ್ದಾರೆ. ಅಂತಹ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಅವರೇನು ಮಾಡ್ತಾ ಇರ್ತಾರೆ, ಸ್ತೋತ್ರಾದಿಗಳು, ಹಾಡುಗಳನ್ನ ಹೇಳೋದು, ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂತಹ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಸಂಸ್ತುತಿ, ಪರಮಾತ್ಮನ ಗುಣಗಾನವನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಪರಮಾತ್ಮ ಸಂತೋಷ ಪಟ್ಟು ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಹಿಗ್ಗುವನು ಅಂತಾರೆ. ಹಿಗ್ಗೋದು ಅಂತಂದ್ರೆ ತುಂಬಾ ಸಂತೋಷವನ್ನ ಪಡೋದು. ಪರಮಾತ್ಮ ಆ ಭಕ್ತರು ಮಾಡುವಂತಹ ಆ ಸ್ತೋತ್ರಕ್ಕೆ ತುಂಬಾ ಸಂತೋಷ ಪಡ್ತಾನೆ. ಅದು ಸ್ತೋತ್ರ ಬೇಕಾದಷ್ಟು ತಪ್ಪುಗಳೇ ಇರಬಹುದು, ಅದೇನು ಸ್ಪಷ್ಟವಾಗಿರ್ತಕ್ಕಂಥದ್ದಲ್ಲ. ಏಕೆಂದ್ರೆ ನಾವು ಎಷ್ಟೋ ಸ್ತೋತ್ರಗಳನ್ನ ಪ್ರತಿನಿತ್ಯ ಹೇಳ್ತಾ ಇರ್ತೇವೆ, ಅದರಲ್ಲಿ ಸ್ಪಷ್ಟತೆ ಇರೋದಿಲ್ಲ, ಉಚ್ಚಾರಣೆ ಸರಿ ಇರೋದಿಲ್ಲ. ಎಲ್ಲೆಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳೇನೇನಿರುತ್ತೆ ಅದೆಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಸಾಕಷ್ಟು ಬೇಕಾದಷ್ಟು ವ್ಯತ್ಯಾಸಗಳಾದರೂ ಕೂಡ ಭಗವಂತ ತಾಯಿಯಂತೆ ಇದ್ದಾನೆ. ತಾಯಿಗೆ ಹೇಗೆ ಮಕ್ಕಳ ಮೇಲೆ ಮಮತೆ ಮತ್ತೆ ಕರುಣೆಯೋ ಹಾಗೆ ಪರಮಾತ್ಮನಿಗೂ ಕೂಡ ಭಕ್ತರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಕರುಣೆ, ಅದನ್ನ ಸ್ವೀಕಾರ ಮಾಡ್ತಾನಂತೆ. ಅವರು ಭಕ್ತಿಹೀನರಾಗಿ ಜ್ಞಾನಹೀನರಾಗಿ ಒಂದು ವೇಳೆ ಮಾಡಿದ್ರು ಕೂಡ ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ, ಸಂತೋಷ ಪಡ್ತಾನೆ. ಕಡೇ ಪಕ್ಷ ಅವನ ನನ್ನ ಗುಣಗಾನವನ್ನಾದರೂ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಅವನಿಗೆ ಅನುಗ್ರಹ ಮಾಡೋಣ ಅಂತ ಹೇಳಿ ಮೊದಲು ಅನುಗ್ರಹವನ್ನ ಮಾಡ್ತಾನೆ. ಆಮೇಲೆ
ಯಥಾಕ್ರಮೇಣ ಅವರಿಗೆ ಜ್ಞಾನ ಭಕ್ತ್ಯಾದಿಗಳೆಲ್ಲವೂ ಕೂಡ ಬರುತ್ತೆ. ಹೀಗೆ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಆದರೆ ತನ್ನವರಲ್ಲಿ ಮಾಡುವ ಹೇಳನವ ತಾಳ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಯಾರು ತನ್ನ ಭಕ್ತರಾಗಿರ್ತಕ್ಕಂಥವರಲ್ಲಿ ಹೇಳನ ಅಂತಂದ್ರೆ ಅವಮಾನ ಅಂತ ಅರ್ಥ. ಯಾರು ತನ್ನ ಭಕ್ತರಿಗೆ ಅವಮಾನವನ್ನ ಮಾಡ್ತಾರೆ ಅಂಥದ್ದನ್ನ ಪರಮಾತ್ಮ ಸಹಿಸಿಕೊಳ್ಳೋದಿಲ್ಲ. ತಾಳ ಅವನು ತಾಳುವುದಿಲ್ಲ, ಅದನ್ನ ಎಂದೆಂದಿಗೂ ಕೂಡ ಅವನು ಸಹಿಸುವುದಿಲ್ಲ. ಅಸಹಿಷ್ಣು ಆಗಿರ್ತಾನವನು, ಸಹಿಷ್ಣು ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಭಕ್ತರಿಗೆ ಮಾಡಿರ್ತಕ್ಕಂತಹ ಅವಮಾನವೂ ಒಂದು, ಪರಮಾತ್ಮನಿಗೆ ಮಾಡುವಂತಹ ಅವಮಾನವೇ ಅದಾಗಿ ಬಿಟ್ಟಿರುತ್ತೆ. ಭಕ್ತರಿಗೆ ಏನು ಅವಮಾನ ಆಗತ್ತೆ ಅದನ್ನ ತನ್ನದೇ ಆಗಿರ್ತಕ್ಕಂತಹ ಅವಮಾನ ಅಂತ ಅವನು ತಿಳ್ಕೊಂಡ್ಬಿಡ್ತಾನೆ. ಆದ್ರಿಂದ ಭಕ್ತರನ್ನ ಕಂಡ್ರೆ ಅಷ್ಟು ಅಭಿಮಾನ, ಪ್ರೀತಿ, ಕರುಣೆ ಎಲ್ಲವೂ ಇದೆ. ಆದ್ರಿಂದ ತನ್ನವರು ಯಾರಿದ್ದಾರೆ, ತನ್ನ ಭಕ್ತರು, ಅವ್ರಿಗೇನಾದ್ರೂ ಅವಮಾನ ಆದರೆ ಅದನ್ನ ಯಾವತ್ತೂ ಕೂಡ ಪರಮಾತ್ಮ ಸಹಿಸೋದಿಲ್ಲ. ಅದಕ್ಕೆ ದೃಷ್ಟಾಂತವನ್ನ ಕೊಡ್ತಾರೆ. ಇವನು ಎಂಥವನು ಅಂತಂದ್ರೆ ಮೊದಲು ಹೇಳ್ತಾರೆ, ಹೆದ್ದೈವ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ ಇವನು. ಹಿರಿದಾದ ದೈವ, ಸರ್ವೋತ್ತಮನಾದಂತಹ ವ್ಯಕ್ತಿ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಅದಕ್ಕೆ ದೃಷ್ಟಾಂತವನ್ನ ಕೊಟ್ಟರು. ವಿದುರನ ಮನೆಯಲ್ಲಿ ಪಾಲುಂಡು, ಒಂದು ಲೋಟ ಹಾಲಿಗೆ ತೃಪ್ತಿ ಹೊಂದಿದ. ಆದರೆ ದುರ್ಯೋಧನನ ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳೆಲ್ಲ ರೆಡಿಯಾಗಿದ್ರು ಕೂಡ ಅದನ್ನೆಲ್ಲವನ್ನೂ ತಿರಸ್ಕಾರ ಮಾಡಿದ. ಯಾವುದನ್ನು ಸ್ವೀಕಾರ ಮಾಡದೇನೆ ಅವನ ಮಾನವನೇ ಕೊಂಡ. ಅವನಿಗೆ ಅಪಮಾನವನ್ನ ಮಾಡ್ದ ಅಂತ ಅರ್ಥ. ಮಾನವನ್ನ ಹರಾಜು ಹಾಕಿಬಿಟ್ಟ. ದುರ್ಯೋಧನ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡಿದ್ದ. ಪ್ರತಿಯೊಂದು ಸಿದ್ಧತೆಗಳನ್ನು ಕೃಷ್ಣನಿಗೆ ವೈಭವೋಪೇತವಾಗಿ ಅವನಿಗೆ ಆತಿಥ್ಯವನ್ನ ಮಾಡಬೇಕು ಅಂತ. ಆದ್ರೆ ಒಳಗಡೆ ಅಷ್ಟೇ ದ್ವೇಷ ಇದೆ. ಅಂತರಂಗದಲ್ಲಿ ದ್ವೇಷ, ಆದರೆ ಬಾಹ್ಯದಲ್ಲಿ ಮಾತ್ರ ನಟನೆಯನ್ನ ಮಾಡದ. ನಾನು ತುಂಬಾ ಚೆನ್ನಾಗಿ ಆತಿಥ್ಯವನ್ನ ಮಾಡ್ತೇನೆ, ಅದನ್ನ ಕೃಷ್ಣ ಸ್ವೀಕಾರ ಮಾಡಿಬಿಡ್ತಾನೆ ಅಂತ ಅನ್ಕೊಂಡ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ. ಭೀಷ್ಮರೇ ಮೊದಲಾಗಿರ್ತಕ್ಕಂಥವರೆಲ್ಲ ಬಂದು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾರೆ ಬಾ ಅಂತ. ಆದ್ರೆ ಪರಮಾತ್ಮ ಆ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲರೂ ದ್ರೌಪದಿಗೆ ಮಾಡಿರ್ತಕ್ಕಂತಹ ಅವಮಾನ ಮುಖ್ಯವಾಗಿ ಅದನ್ನ ಕೃಷ್ಣ ಗಮನಿಸಿದ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ತನ್ನವರು ಅಂತಂದ್ರೆ ಯಾರು? ಭೀಮಸೇನ ದೇವರು, ದ್ರೌಪದಿ, ಇವರೇ ಮೊದಲಾಗಿರ್ತಕ್ಕಂಥ ಎಲ್ಲ ಪಾಂಡವರಲ್ಲಿ ಏನು ಅವಮಾನವನ್ನ ಮಾಡಿದ್ದ ದುರ್ಯೋಧನ, ಅದನ್ನ ತಾಳ, ಅದನ್ನ ಸಹಿಸುವುದಿಲ್ಲ. ಅದಕ್ಕೆ ಪರಮಾತ್ಮ ಸ್ವೀಕಾರ ಮಾಡಲೇ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಈ ಮಾತು ಬರುತ್ತೆ. ಏನು ಅಂತಂದ್ರೆ, ದ್ವಿಷನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಅಂತ. ಅಂದ್ರೆ ಯಾರು ಹರಿಭಕ್ತರಿರ್ತಾರೆ ಅಂಥವರನ್ನ ಯಾರು ದ್ವೇಷ ಮಾಡ್ತಾರೆ ಅವರ ಮನೆ ಅನ್ನವನ್ನ ಸ್ವೀಕಾರ ಮಾಡಬಾರದು. ಹರಿಭಕ್ತರನ್ನ ದ್ವೇಷ ಮಾಡುವಂತಹ ಮನೆ, ವಿಷ್ಣು ವೈಷ್ಣವ ದ್ವೇಷಿಗಳಾಗಿರ್ತಕ್ಕಂತಹ ಮನೆಯ ಅನ್ನವನ್ನ ಸ್ವೀಕಾರ ಮಾಡಬಾರದು ಅನ್ನತ್ತೆ ಶಾಸ್ತ್ರ. ದ್ವಿಷಂತಂ ನೈವ ಭೋಜಯೇತ್. ಮತ್ತೆ ಯಾರು ವಿಷ್ಣು ವೈಷ್ಣವರಿಗೆ ದ್ವೇಷವನ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಅನ್ನಪಾನಾದಿಗಳನ್ನೂ ಮಾಡಿಸಬಾರದು. ಅನ್ನಪಾನಾದಿಗಳನ್ನು ಅಂಥವ್ರಿಗೆ ಕೊಡಬಾರದು. ಅವರಿಗೆ ಅನ್ನವೂ ಹಾಕಬಾರದು, ಅವ್ರ ಮನೆಯಲ್ಲಿ ಹೋಗಿ ಅನ್ನವನ್ನ ಊಟವೂ ಮಾಡಬಾರದು. ಹೀಗೆ ಅದನ್ನ ತಿಳಿಸ್ತಾರೆ. ಅದರಿಂದ ಕೃಷ್ಣ ಅಂತಾನೆ, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಸ್ತು ಪಾಂಡವಾಹ. ಹೇ ರಾಜನ್ ಅಂತ ಸಂಬೋಧನೆ. ಹೇ ದುರ್ಯೋಧನನೇ, ನೀನು ನನ್ನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಪಾಂಡವರನ್ನ ನೀನು ದ್ವೇಷ ಮಾಡುವವನಾಗಿದ್ದಿ. ಆದ್ದರಿಂದ ನಾನು ನಿನ್ನ ಮನೆಯ ಅನ್ನವನ್ನ ನಿನ್ನ ಆತಿಥ್ಯವನ್ನ, ನಿನ್ನಲ್ಲಿ ಏನನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಯಸ್ತಾನ್ ದ್ವೇಷ್ಟಿ ಸಮಾಂ ದ್ವೇಷ್ಟಿ, ಯಸ್ತಾನನು ಸಮಾಮನು ಅಂತ ಕೃಷ್ಣ ಅಂತಾನೆ. ಯಸ್ತಾನ್ ದ್ವೇಷ್ಟಿ, ಯಾರು ಪಾಂಡವರನ್ನ ದ್ವೇಷ ಮಾಡ್ತಾರೆ ಅಂಥವರು ನನ್ನನ್ನ ದ್ವೇಷ ಮಾಡಿದಂತೆ. ಯಾರು ಪಾಂಡವರನ್ನ ಅನುಸರಿಸ್ತಾರೆ
ಅಂಥವರು ನನ್ನನ್ನ ಅನುಸರಿಸಿದಂತೆ ಅಂತ ಕೃಷ್ಣ ಅದನ್ನ ಹೇಳಿ ಸಾರಾ ಸಗಟಾಗಿ ಅವನ ಆತಿಥ್ಯವನ್ನ ತಿರಸ್ಕಾರ ಮಾಡಿ ಅಲ್ಲಿಂದ ಸೀದಾ ವಿದುರನ ಮನೆಗೆ ಬಂದಿದ್ದಾನೆ. ವಿದುರ ನಾ ಹಿಂದೆ ಹೇಳಿದ ಹಾಗೆ ಮಾನುಷ ವಿತ್ತದಿಂದ ಡೌನ್, ಮಾನುಷ ವಿತ್ತ ಇಲ್ಲ, ಆದರೆ ದೇವತಾ ವಿತ್ತ ಇದೆಯಲ್ಲ ಅದು ಜ್ಞಾನ ಭಕ್ತ್ಯಾದಿಗಳಲ್ಲೆಲ್ಲ ತುಂಬಾ ಎತ್ತರದಲ್ಲಿರ್ತಕ್ಕಂತಹ ವ್ಯಕ್ತಿ. ವಿದುರ ಸಾಮಾನ್ಯ ಅಲ್ಲ, ಯಮದೇವರ ಅವತಾರವೇ ಅದು, ಇನ್ನೊಂದು ಅವತಾರ. ಆದ್ರಿಂದ ಜ್ಞಾನ ಭಕ್ತ್ಯಾದಿಗಳಲ್ಲಿ ತುಂಬಾ ಎತ್ತರ ಇರ್ತಕ್ಕಂತಹ ವ್ಯಕ್ತಿ. ಬಾಹ್ಯದಲ್ಲಿ ಬಾಹ್ಯಾಡಂಬರಗಳು ಯಾವುದೂ ಇಲ್ಲ, ಅಂತರಂಗದಲ್ಲಿ ಬಹಳ ರಿಚ್ ಆಗಿದ್ದಾನೆ. ಅಂತಹ ವಿದುರನ ಮನೆಯಲ್ಲಿ ಇದ್ದಿದ್ದೇನೆ ಒಂದು ಲೋಟ ಹಾಲು, ಹಾಗೂ ಹೀಗೂ ಎಷ್ಟು ಕಷ್ಟಪಟ್ಟು ಅದನ್ನ ಸಿದ್ಧತೆಯನ್ನ ಮಾಡಿ ಇಟ್ಟಿದ್ದ. ಅದನ್ನ ಕೃಷ್ಣ ನಿನಗರ್ಪಿತವಾಗಲಿ ಅಂತ ವಿದುರ ಕೊಟ್ಟಾಗ ವಿದುರನ ಭಾಗ್ಯವಿದು ಅಂತಾರೆ. ವಿದುರನ ಭಾಗ್ಯ. ಕೃಷ್ಣ ಬಂದು ತಾನು ಒಂದು ಲೋಟ ಹಾಲನ್ನ ಸ್ವೀಕಾರ ಮಾಡಿ ಆ ಹಾಲಿನ ಹೊಳೆಯನ್ನೇ ಹರಿಸ್ಬಿಟ್ಟ. ಕೃಷ್ಣ ಇಡೀ ಹಾಲಿನ ಹೊಳೆಯನ್ನೇ ಹರಿಸಬಿಟ್ನಂತೆ. ಅದಕ್ಕೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ. ಯಾಕೆ ಹೀಗೆಲ್ಲ ಮಾಡ್ದ ಅಂತಂದ್ರೆ ಅದಕ್ಕೆ ಹೇಳಿದ್ರು ಇವನೇ ಸರ್ವೋತ್ತಮ, ಇವನು ಸ್ವತಂತ್ರ, ಬೇರೆಯವರೆಲ್ಲರೂ ಅಸ್ವತಂತ್ರ. ಅದನ್ನ ತೋರಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ಹಾಗೆ ಮಾಡದ. ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಅನ್ನೋದಕ್ಕೆ ಇನ್ನೂ ಒಂದು ಸಂದರ್ಭ ಜ್ಞಾಪಕ ಬರ್ತಾ ಇದೆ. ಉಡುಪಿಯಲ್ಲಿ ಶತಾಯುಷಿ ಸ್ವಾಮಿಗಳು ಅಂತ ತುಂಬಾ ಪ್ರಸಿದ್ಧರು, ಸುಧೀಂದ್ರ ತೀರ್ಥರು ಅಂತ ತುಂಬಾ ಪ್ರಸಿದ್ಧರಾಗಿರ್ತಕ್ಕಂತಹ ಯತಿಗಳು, ಎಲ್ಲರೂ ಕೇಳಿರ್ತೀರಿ. ಅವರು ಪುತ್ತಿಗೆ ಮಠದಲ್ಲಿ ಬಂದಿರತಕ್ಕಂಥವರು. ಆ ಸುಧೀಂದ್ರ ತೀರ್ಥರು ಏನ್ ಮಾಡ್ತಾ ಇದ್ರು, ಒಂದು ದಿನ ಪೂಜೆಗೆ, ಮಧ್ಯಾಹ್ನ ಪೂಜೆಗೆ ಕೂತಿದ್ದಾರೆ. ಕೃಷ್ಣನ ಪೂಜೆಗೆ ಕೂತಾಗ ಪ್ರತಿನಿತ್ಯ ಅದು ವಿಷ್ಣು ಸಹಸ್ರನಾಮವನ್ನ ಹೇಳಿ ಪೂರ್ತಿ ಅರ್ಚನೆ ಆಗುವವರೆಗೂ ಕೂಡ ಮುಂದಿನ ಧೂಪ ದೀಪ ಇದೆಲ್ಲ ಯಾವುದೂ ಇರೋದಿಲ್ಲ. ಆ ರೀತಿಯಾದಂತಹ ಇವತ್ತಿಗೂ ಕೂಡ ಹಾಗೇನೆ ಸಹಸ್ರಾರ್ಚನೆ ಆಗಲೇಬೇಕು, ಸಂಪೂರ್ಣವಾಗಿ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಆಗಲೇಬೇಕು. ಇವರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ದಿನ ಹೀಗೆ ತುಳಸಿ ದಳವನ್ನ ಕೃಷ್ಣನಿಗೆ ಹಾಕ್ಲಿಕ್ಕೆ ಹೋಗ್ತಾರೆ, ಮತ್ತೆ ತಿರ್ಗಾ ತೆಗೆದುಕೊಳ್ತಾ ಇದ್ದಾರೆ, ಮತ್ತೆ ತಿರ್ಗಾ ಹಾಕ್ಲಿಕ್ಕೆ ಹೋಗ್ತಾರೆ, ತಿರ್ಗಾ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು 12:30 ಆಗ್ಬಿಟ್ಟಿದೆ. ಹೀಗೆ ಹಾಕೋದು ಮತ್ತೆ ಅದು ತೆಗೆದುಕೊಳ್ಳೋದು, ಅಂದ್ರೆ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಕೈಯನ್ನು ವಾಪಸ್ ತಗೋತಾ ಇದ್ದಾರೆ. ಎಷ್ಟೋ ಹೊತ್ತು ಬಿಟ್ಟು ಮತ್ತೆ ತಿರ್ಗಾ ಹಾಕ್ತಾ ಇದ್ದಾರೆ. ಹೀಗೆ ಇದನ್ನ ನೋಡ್ದ ಎಡಬಲ ಸೇವಕರು ಇರ್ತಾರಲ್ಲ, ಅವನು ಬಹಳಷ್ಟು ನೋಡ್ದ. ಅವನು ಇದೇನ್ ಹೀಗ್ ಮಾಡ್ತಾ ಇದ್ದಾರಲ್ಲ, ಇದು ಯಾವಾಗ ಮುಗಿಬೇಕಿದು? 12:30 ಮುಗಿಬೇಕಾಗಿದ್ದದ್ದು 1:15 ತನಕನೂ ನಡೀತಾನೆ ಇದೆ, ಇನ್ನೂ ಮುಗಿದಿಲ್ಲ. ಕೊನೆಗೆ 2 ಗಂಟೆಗೆ ಮುಗೀತು. ಆ 2 ಗಂಟೆ ಆಗೋ ಅಷ್ಟೊತ್ತುಗಳಿಗೆ ಇವನಿಗೆ ಪೇಷನ್ಸೇ ಇರ್ಲಿಲ್ಲ. ಇವನೇನು ಮಾಡ್ದ, ಆ ಎಡಬಲ ಸೇವಕ ಇವ್ರು ಮಾಡ್ಕೊಳ್ಳಿ ಅಂತ ಹೇಳಿ ತಾನು ಧೂಪವನ್ನ ತಂದು ಇಟ್ಟುಬಿಟ್ಟು ಹೊಟ್ಟೆ ಹೋದ. ಸರಿ, ಇವ್ರದೆಲ್ಲ ಪೂರ್ತಿ ಸಹಸ್ರಾರ್ಚನೆ ಆಯ್ತು. ಅದಾದ ಮೇಲೆ ನೋಡ್ತಾರೆ, ಧೂಪದಲ್ಲಿ ಕೆಂಡವೇ ಇಲ್ಲ, ಕೆಂಡ ಕಾಣಿಸ್ತಾನೆ ಇಲ್ಲ, ಎಲ್ಲ ಬೂದಿ ಆಗ್ಬಿಟ್ಟಿದೆ. ಅಲ್ಲಿ ಬರೀ ಅಂಗಾರ ಅಷ್ಟೇ ಇಜ್ಜಲು ಕಾಣಿಸ್ತಾ ಇದೆ, ಏನು ಇಲ್ಲವೇ ಇಲ್ಲ. ಸ್ವಾಮಿಗಳಿಗೆ ಮನಸ್ಸಿಗೆ ಒಂದ್ಸತಿ ಬಂತಂತೆ, ಇದೇನಿದು, ಈ ತರ ಬರೀ ಅಂಗಾರ ಕಾಣಿಸ್ತಾ ಇದೆಯಲ್ಲ, ಇದೇನು ಈ ಮನೆಗೆ, ಇವನು ನಿಜವಾಗ್ಲೂ ನನ್ನ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾನೋ ಅಥವಾ ಇವ್ರ ಮನೆಯವರಿಗೆ ಏನಾದ್ರು ಈ ಅಂಗಾರನ ಅಂತ ಒಂದ್ಸತಿ ಮನಸ್ಸಿಗೆ ಬಂತಂತೆ. ಮನೆಯವರಿಗೆ ಅಂಗಾರ ಅಂತಂದ್ರೆ, ಅಂಗಾರ ಯಾವಾಗ ಹಚ್ಚೋದು? ಮನೆಯವರು ಅಂದ್ರೆ ಯಜಮಾನರು ಇಲ್ಲದೇ ಇದ್ದಾಗ ಅಂಗಾರ ಹಚ್ಚುವಂತಹ ಪದ್ಧತಿ ಇದೆ. ಸ್ವಾಮಿಗಳಿಗೆ ಒಂದು ಬಾರಿ ಅದು ಯಾಕೋ ಅದು ಮನಸ್ಸಿಗೆ ಸ್ವಾಮಿ ಹೊಳಸದ, ಅದನ್ನ ಆ ಮಾತನ್ನ ಅನ್ಕೊಂಡ್ಬಿಟ್ರಂತೆ. ಇದೇನು ಇವರ ಮನೆಯವರಿಗೆ ಇದು ಮೀಸಲಾಗಿರ್ತಕ್ಕಂಥದ್ದ ಅಂಗಾರ, ಇವನ್ ಹೊಟ್ಟೋಗಿದಾನಲ್ಲ ಅಂತ ಒಂದು ಬಾರಿ ಯೋಚನೆಯನ್ನು ಮಾಡಿದ್ರು. ಸರಿ, 2 ದಿನ ಆಯ್ತು, 3 ದಿನ ಆಯ್ತು, ಅವನು ಬರಲೇ ಇಲ್ಲ. ಬರದೇ ಇದ್ದಾಗ ಕೇಳಿದ್ರು, ಯಾಕೆ ಅವ್ರು ಬರ್ತಾ ಇಲ್ಲ ಅಂತಂದಾಗ, ಅವ್ರು ಎಲ್ಲಿ ಹೋಗಾಯ್ತು, 2 ದಿನ ಆಯ್ತು ಅವ್ರು ಹೋಗಿ, ಅವರು ಇಹಲೋಕವನ್ನೇ ಬಿಟ್ಟು ಹೊಟ್ಟೋಗಿದ್ದಾರೆ ಅಂತ ಹೇಳಿದ್ರಂತೆ.
ಆಗ ಸ್ವಾಮಿಗಳು ಕೃಷ್ಣನ ಹತ್ರ ಹೋಗಿ, ಅಲ್ಲ ನಾನು ಏನೋ ಮಾತಾಡದೆ ಅಂತ ಹೇಳಿ ಎಲ್ಲವನ್ನೂ ಸತ್ಯ ಮಾಡ್ಬಿಡೋದ ನೀನು? ಎಂತ ಕೆಲಸ ಮಾಡ್ಬಿಟ್ಟಿ ನೀನು? ನಾನು ಅನ್ಕೊಂಡಿದ್ದೀನಿ ನೀನ್ ಸತ್ಯ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ, ಇದನ್ನ ನೀನ್ ಸತ್ಯ ಮಾಡ್ಬೇಕಾಗಿತ್ತ? ಅಲ್ಲ ಯಾಕೆ ಮತ್ತೆ ಹಂಗ್ ಮಾಡಿದ್ರು? ಒಂದು ಹಾಕೋದು ಮತ್ತೆ ವಾಪಸ್ ತೆಗೆದುಕೊಳ್ಳೋದು ಯಾಕೆ ಅಂತಂದ್ರೆ ಶಿಷ್ಯರಿಗೆಲ್ಲ ಹೇಳಿದ್ರಂತೆ, ಇಲ್ಲ ನಾನು ಯಾವಾಗ ಈ ತುಳಸಿ ದಳವನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು ಅಂತ ಕೈ ತಗೊಂಡು ಹೋಗ್ತಾ ಇದಕ್ಕೆ ಎಲ್ಲ ದೇವತೆಗಳು ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ದೇವತೆಗಳು ನನಗೆ ಕಾಣಿಸ್ತಾ ಇದ್ದಾರೆ. ದೇವತೆಗಳು ಸಮರ್ಪಣೆ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಗ್ ಮಾಡ್ಲಿ? ಅದಕ್ಕೆ ನಾನು ಕೈನ ಮತ್ತೆ ವಾಪಸ್ ತೆಗೆದುಕೊಳ್ತಾ ಇದ್ದೆ. ಮತ್ತೆ ಅಲ್ಲಿ ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ದೆ. ಯಾವಾಗ ಅವ್ರದ್ದು ಮುಗಿತಾ ಇತ್ತು ಅವಾಗ ಸಮರ್ಪಣೆ ಮಾಡ್ತಾ ಇದ್ದೆ. ಮತ್ತೆ ತಿರ್ಗಾ ದೇವತೆಗಳಿಗೆ ಯಾವಾಗ ಪೂಜೆ ಮಾಡ್ತಾ ಇದ್ರು ಅವಾಗ ಕೈ ನಾನು ಹಿಂದೆ ತೆಗೆದುಕೊಳ್ತಾ ಇದ್ದೆ. ಇದರಿಂದ ಸ್ವಲ್ಪ ತಡ ಆಯ್ತು, ಆದ್ರೆ ಮನಸ್ಸಿನಲ್ಲಿ ಯಾಕೋ ಅವನೇ ನಿಂತು ಹೊಳಿಸಿದ್ದು, ಅದನ್ನ ಸತ್ಯವನ್ನಾಗೆ ಮಾಡ್ಬಿಟ್ಟ ನೋಡಿ ಅಂತ ಹೇಳಿ ಅವರೆಲ್ಲ ಶಿಷ್ಯರ ಹತ್ರ ಹೇಳ್ಕೊಂಡ್ರಂತೆ. ಈಗ ಅದಕ್ಕೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಯಾರು ತನ್ನ ಭಕ್ತರಲ್ಲಿ ಅವಮಾನವನ್ನ ಮಾಡಿಬಿಡ್ತಾರೆ ಅದನ್ನ ಎಂದೆಂದಿಗೂ ಪರಮಾತ್ಮ ಸಹಿಸೋದಿಲ್ಲ ಅನ್ನೋದಕ್ಕೆ ಬಹಳ ಜ್ವಲಂತವಾಗಿರ್ತಕ್ಕಂತಹ ನಿದರ್ಶನ. ಇದನ್ನೇ ಭಾಗವತವು ಕೂಡ ತಿಳಿಸುತ್ತೆ. ರಘುಗಣ ಮಹಾರಾಜರು ಜಡಭರತನ ಮೇಲೆ ಪಲ್ಲಕ್ಕಿಯನ್ನ ಹೊರಸ್ಕೊಂಡು ಹೊಟ್ಟೋದ್ರಲ್ಲ, ಆಮೇಲೆ ಗೊತ್ತಾಯ್ತು ಅವರಿಗೆ ಜಡಭರತನ ಮಹಾತ್ಮೆ ಎಂಥದ್ದು, ಅವನು ಸಾಮಾನ್ಯನಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಒಂದು ಮಾತು ಹೇಳ್ತಾರೆ, ನಕ್ತ್ರಕ್ಷಶೂಲಾತ್ಮ ಯಮಸ್ಯ ದಂಡಾತ್ ನಾಜ್ಞಾರ್ಕ ಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ನತ್ರಕ್ಷಶೂಲಾತ್ಮ ಯಮಸ್ಯ ದಂಡಾತ್, ನಾನು ಯಾವುದಕ್ಕೂ ಹೆದರೋದಿಲ್ಲ, ಯಾವ ಅಸ್ತ್ರಗಳಿಗೂ ಕೂಡ ಹೆದರೋದಿಲ್ಲ. ರುದ್ರದೇವರ ಶೂಲಕ್ಕಾಗಲಿ ಅಥವಾ ಯಮಸ್ಯ ದಂಡಾತ್ ಯಮದೇವರ ದಂಡಕ್ಕಾಗಲಿ, ಕುಬೇರನ ಅಸ್ತ್ರಕ್ಕಾಗ್ಲಿ, ವಾಯು ಅಸ್ತ್ರಕ್ಕಾಗ್ಲಿ ಯಾವುದಕ್ಕೂ ಕೂಡ ನಾ ಹೆದರೋದಿಲ್ಲ. ಹೆದರೋದು ಅಂತಂದ್ರೆ ಕೇವಲ ಒಂದಕ್ಕೇನೆ, ಯಾವುದಕ್ಕೆ? ಶಂಕೆ ಭೃಶಂ ಬ್ರಹ್ಮಕುಲ ಅವಮಾನ ಅಂತಾರೆ. ಬ್ರಾಹ್ಮಣರ ಕುಲಕ್ಕೆ, ಬ್ರಹ್ಮ ಕುಲಕ್ಕೆ ಅದು ಅವಮಾನ ಆಯ್ತು ಅಂತಂದ್ರೆ ಅದಕ್ಕೆ ಬಹಳ ಹೆದರ್ತೇನೆ ನಾನು. ಯಾಕೆ ಅಂತಂದ್ರೆ ಅದು ನಮ್ಮ ಕುಲವನ್ನೆಲ್ಲ ಪೂರ್ತಿ ಸುಟ್ಟು ಹಾಕಿಬಿಡತ್ತೆ, ಇಡೀ ಕುಲವನ್ನೇ ನಾಶ ಮಾಡಿಬಿಡತ್ತೆ. ಬ್ರಾಹ್ಮಣರಿಗೆ ಸದ್ಬ್ರಾಹ್ಮಣರಿಗೆ ಮಾಡುವಂತಹ ಅವಮಾನ, ಯಾರು ಸದಾಚಾರ ನಿಷ್ಠರಾಗಿರ್ತಾರೆ ಅಂಥವರಿಗೆ ಅವಮಾನ ಆಯಿತು ಅಂತಂತಾದ್ರೆ ಕುಲಕ್ಕೆ ಪ್ರಾಬ್ಲಮ್ ಇದೆ, ಇಡೀ ಕುಲವನ್ನೇ ನಾಶ ಮಾಡಿಬಿಡತ್ತೆ. ಅದಕ್ಕೋಸ್ಕರ ನಾನು ಹೆದರ್ಕೊಳ್ತೇನೆ, ಬೇರೆ ಯಾವುದಕ್ಕೂ ಹೆದರೋದಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಇದಷ್ಟನ್ನೂ ಸೇರಿ ಜಗನ್ನಾಥದಾಸರು ಹೇಳಿದ್ದು, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಎಂಬುದು. ಕೃಷ್ಣಾರ್ಪಣ.